ಕತ್ತಲೆಯನ್ನು ಸರಿದು ಬೆಳಕಿನ ಹಾಗೆ ಹರಿಯುವಂತ ಸ್ವಾತಂತ್ರ್ಯದ ಯಾರು ಸ್ವಾತಂತ್ರ್ಯದ ಕನಸೇ ಕಾಣದೆ ಇನ್ನೊಬ್ಬರ ಬಂಧನದಲ್ಲಿ ಬದುಕುವ ಕಾಲವದು. ಪ್ರತಿಯೊಬ್ಬರಲ್ಲಿ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ಪ್ರಾಣಿಗಳಂತೆ ವರ್ತಿಸುವ ಜೀವನವದು. ಅದಾದ ಅನೇಕ ವರ್ಷಗಳು ಕಳೆದ ಮೇಲೆ ಒಬ್ಬ ಶಾಂತಿ ಸ್ವರೂಪದ ಧೈರ್ಯ ತ್ಯಾಗದ ಇಡೀ ವಿಶ್ವವೇ ಆತನ ತತ್ವಗಳನ್ನು ಪಾಲನೆ ಮಾಡುವಂತೆ ಪ್ರತಿಯೊಬ್ಬರ ಮನದಲ್ಲಿ ಅಜರಾಮರವಾಗಿ ಉಳಿಯುವಂತ ಒಬ್ಬ ಪುಟ್ಟ ಬಾಲಕನ ಜನನವಾಯಿತು. ಅದೇ ಅಕ್ಟೋಬರ್ 2, 1869 ಗುಜರಾತ್ ರಾಜ್ಯದ ಪೋರಬಂದರು ಎಂಬ ಸ್ಥಳದಲ್ಲಿ ಜನಿಸಿದರು. ತಂದೆ ಕರಮಚಂದ್ರ ಗಾಂಧಿ, ತಾಯಿ ಪುತಳಿಬಾಯಿ. ಇವರು ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಹುಟ್ಟೂರಿನಲ್ಲಿ ಮುಗಿಸಿದರು. ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು. 1917ರಲ್ಲಿ ಮೊಟ್ಟ ಮೊದಲಿಗೆ ರೈತರ ಪರವಾಗಿ ಹೋರಾಟ ಮಾಡಿದರು. ಸ್ವಾತಂತ್ರ್ಯದ ಕಹಳೆ ಊದಿದರು. ಅವರೇ ಹೇಳುವಂತೆ ಮನುಷ್ಯನ ಹಿರಿಮೆಯು ಅವನ ಮೆದುಳಿನಲ್ಲಿ ಅಲ್ಲ, ಅವನ ಹೃದಯದಲ್ಲಿ ಇದೆ ಎನ್ನುವಂತೆ ಜೀವನದುದ್ದಕ್ಕೂ ಹೃದಯವಂತರಾಗಿ ಬಡವರ, ಅನಾಥರ, ನಿರ್ಗತಿಕರ ಪರವಾಗಿ ನಿಲ್ಲುತ್ತಾ ಬ್ರಿಟಿಷರ ವಿರುದ್ಧ ಶಾಂತಿಯಿಂದಲೇ ಹೋರಾಟ ಮಾಡಿದರು. ಯಾವ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಮಾತಿಗೂ ಬೆಲೆ ಕೊಡದ ಆಂಗ್ಲರು ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕೆ ಮಣಿದು 1947 ಆಗಸ್ಟ್ 15ರಂದು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಬೇಕಾಯಿತು. ಏಕೆಂದರೆ ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವ ಅಂತಹದು. ಆದರೆ 1940 ಜನವರಿ 30ರಂದು ಮಹಾತ್ಮ ಗಾಂಧೀಜಿಯವರನ್ನು ನಾಥೂರಾಮ್ ಗೋಡ್ಸೆ ಎಂಬ ವ್ಯಕ್ತಿಯಿಂದ ಕೊಲ್ಲಲ್ಪಟ್ಟರು. ಅವರೇ ಹೇಳುವಂತೆ ಪಾಪವನ್ನು ದ್ವೇಷಿಸಿ ಪಾಪಿಯನ್ನು ಪ್ರೀತಿಸಿ ಎನ್ನುವಂತೆ ಜೀವನದುದ್ದಕ್ಕೂ ಬಾಳಿದರು. ಗಾಂಧೀಜಿಯವರ ತತ್ವಗಳು, ಆದರ್ಶಗಳು ಸ್ವಚ್ಛತೆ, ಶಾಂತತೆ, ಅಹಿಂಸೆ, ಮನುಕುಲದ ಏಳಿಗೆ, ಶಿಕ್ಷಣದಲ್ಲಿ ಪ್ರಗತಿ. ಹೀಗಾಗಿ ನಾವೆಲ್ಲರೂ ಗಾಂಧೀಜಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ಬಾಳೋಣ ಎಂದು ಹೇಳುತ್ತಾ ಸತ್ಯವಾಗಿರಿ, ಸೌಮ್ಯವಾಗಿರಿ ಮತ್ತು ನಿರ್ಭಯವಾಗಿರಿ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.